ನೋಡಿ, ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಬಳಿಕ ವಿನೇಶ್ ಫೋಗಟ್ ತೀವ್ರ ಅಸಮಾಧಾನದಲ್ಲಿದ್ದರು, ಕುಗ್ಗಿ ಹೋಗಿದ್ರು. ಇದೀಗ ಕುಸ್ತಿಗೆ ವಿನೇಶ್ ಫೋಗಟ್ ವಿದಾಯವನ್ನ ಹೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ. 24 ವರ್ಷಗಳ ಕುಸ್ತಿಗೆ ಇದೀಗ ವಿನೇಶ್ ಫೋಗಟ್ ಗುಡ್ ಬೈ ಹೇಳಿದಂತಹ ಸಮಯ ಇದು. ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ವಿದಾಯದ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದ. ಒಲಿಂಪಿಕ್ಸ್ನಲ್ಲಿ ಔಟ್ ಆಗಿದ್ದಕ್ಕೆ ವಿನೇಶ್ ಬೇಸರವನ್ನ ಹೊರಹಾಕಿದ್ದ. ಪ್ರಮುಖವಾಗಿ ಅವರು ಹೇಳಿರೋದು, ನಾನು ಇವಾಗ ಸೋತಿದ್ದೀನಿ, ಆದರೆ ಸೆಣಸಾಡೋದಕ್ಕೆ ಧೈರ್ಯ ಇಲ್ಲ. ನಿಮ್ಮೆಲ್ಲರ ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಆದರೆ ನಿಮ್ಮೆಲ್ಲರ ಕನಸು ನುಚ್ಚು ನೂರ ಮಾಡಿಬಿಟ್ಟಿದ್ದೀನಿ, ಕ್ಷಮಿಸಿ ಅಂತೇಳಿ ಭಾವನಾತ್ಮಕವಾಗಿ ವಿನೇಶ್ ಫೋಗಟ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಂತಹ ಸಂದರ್ಭದ ಫೋಟೋ, ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿ ತೀವ್ರ ಬೇಸರವನ್ನು ಹೊರಹಾಕ್ತಾ ತಮ್ಮ 24 ವರ್ಷದ ಈ ಕುಸ್ತಿ ಜರ್ನಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ನಾನು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಸೋತಿದ್ದೀನಿ, ಆದರೆ ಸೆಣಸಾಡೋದಕ್ಕೆ ಈ ಸಂದರ್ಭದಲ್ಲಿ ನನ್ನ ಹತ್ರ ಧೈರ್ಯ ಇಲ್ಲ. ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಿ, ಆ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ. ಸಾರಿ, ನಿಮ್ಮೆಲ್ಲರ ಕನಸು ನುಚ್ಚುನೂರು ಮಾಡಿದ್ದೀನಿ, ಕ್ಷಮಿಸಿ ಅಂಥೇಳಿ ಭಾವನಾತ್ಮಕವಾದಂತಹ ಪೋಸ್ಟ್ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೇವಲ 100 ಗ್ರಾಂ ಹೆಚ್ಚಾಗಿದ್ದಕ್ಕಾಗಿ ಒಲಿಂಪಿಕ್ಸ್ನಿಂದ ಔಟ್ ಆದರು. ಅದರಲ್ಲೂ ಪ್ರಮುಖವಾಗಿ ಅವತ್ತು ಇಡೀ ದಿನ ಅವರು ನಿದ್ದೆ ಮಾಡಿರಲಿಲ್ಲ. 1.5 kg ಇಳಿಸ್ಕೊಂಡ್ರು. ಅವತ್ತು ರಾತ್ರಿ ಪೂರ್ತಿ ವರ್ಕೌಟ್ ಮಾಡಿ ಎಕ್ಸಸೈಸ್ಗಳನ್ನು ಮಾಡಿ 1.5 kg ಇಳಿಸ್ಕೊಂಡಿದ್ರು. ಆದರೆ ಆ 100 ಗ್ರಾಂ ವಿನೇಶ್ ಫೋಗಟ್ನ ಜೀವನವನ್ನೇ ಟರ್ನ್ ಮಾಡಿಬಿಟ್ಟು. ನೋಡಿ, ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಬಳಿಕ ವಿನೇಶ್ ಫೋಗಟ್ ತೀವ್ರ ಅಸಮಾಧಾನದಲ್ಲಿದ್ದರು, ಕುಗ್ಗಿ ಹೋಗಿದ್ರು. ಇದೀಗ ಕುಸ್ತಿಗೆ ವಿನೇಶ್ ಫೋಗಟ್ ವಿದಾಯವನ್ನ ಹೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ. 24 ವರ್ಷಗಳ ಕುಸ್ತಿಗೆ ಇದೀಗ ವಿನೇಶ್ ಫೋಗಟ್ ಗುಡ್ ಬೈ ಹೇಳಿದಂತಹ ಸಮಯ ಇದು. ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ವಿದಾಯದ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದ. ಒಲಿಂಪಿಕ್ಸ್ನಲ್ಲಿ ಔಟ್ ಆಗಿದ್ದಕ್ಕೆ ವಿನೇಶ್ ಬೇಸರವನ್ನ ಹೊರಹಾಕಿದ್ದ. ಪ್ರಮುಖವಾಗಿ ಅವರು ಹೇಳಿರೋದು, ನಾನು ಇವಾಗ ಸೋತಿದ್ದೀನಿ, ಆದರೆ ಸೆಣಸಾಡೋದಕ್ಕೆ ಧೈರ್ಯ ಇಲ್ಲ. ನಿಮ್ಮೆಲ್ಲರ ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಆದರೆ ನಿಮ್ಮೆಲ್ಲರ ಕನಸು ನುಚ್ಚು ನೂರ ಮಾಡಿಬಿಟ್ಟಿದ್ದೀನಿ, ಕ್ಷಮಿಸಿ ಅಂಥೇಳಿ ಭಾವನಾತ್ಮಕವಾಗಿ ವಿನೇಶ್ ಫೋಗಟ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಂತಹ ಸಂದರ್ಭದ ಫೋಟೋ, ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿ ತೀವ್ರ ಬೇಸರವನ್ನು ಹೊರಹಾಕ್ತಾ ತಮ್ಮ 24 ವರ್ಷದ ಈ ಕುಸ್ತಿ ಜರ್ನಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ನಾನು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಸೋತಿದ್ದೀನಿ, ಆದರೆ ಸೆಣಸಾಡೋದಕ್ಕೆ ಈ ಸಂದರ್ಭದಲ್ಲಿ ನನ್ನ ಹತ್ರ ಧೈರ್ಯ ಇಲ್ಲ. ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಿ, ಆ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ. ಸಾರಿ, ನಿಮ್ಮೆಲ್ಲರ ಕನಸು ನುಚ್ಚುನೂರು ಮಾಡಿದ್ದೀನಿ, ಕ್ಷಮಿಸಿ ಅಂಥೇಳಿ ಭಾವನಾತ್ಮಕವಾದಂತಹ ಪೋಸ್ಟ್ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೇವಲ 100 ಗ್ರಾಂ ಹೆಚ್ಚಾಗಿದ್ದಕ್ಕಾಗಿ ಒಲಿಂಪಿಕ್ಸ್ನಿಂದ ಔಟ್ ಆದರು. ಅದರಲ್ಲೂ ಪ್ರಮುಖವಾಗಿ ಅವತ್ತು ಇಡೀ ದಿನ ಅವರು ನಿದ್ದೆ ಮಾಡಿರಲಿಲ್ಲ. 1.5 kg ಇಳಿಸ್ಕೊಂಡ್ರು. ಅವತ್ತು ರಾತ್ರಿ ಪೂರ್ತಿ ವರ್ಕೌಟ್ ಮಾಡಿ ಎಕ್ಸಸೈಸ್ಗಳನ್ನು ಮಾಡಿ 1.5 kg ಇಳಿಸ್ಕೊಂಡಿದ್ರು. ಆದರೆ ಆ 100 ಗ್ರಾಂ ವಿನೇಶ್ ಫೋಗಟ್ನ ಜೀವನವನ್ನೇ ಟರ್ನ್ ಮಾಡಿಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.